ಮಳೆಗಾಲದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ವಿದ್ಯುತ್ ವ್ಯತ್ಯಯ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಸತೀಶ್ ಸೈಲ್. ಹೆಸ್ಕಾಂ ಅಧಿಕಾರಿಗಳ ಜೊತೆ ಭಾನುವಾರ ಚರ್ಚೆ ನಡೆಸಿದ ಶಾಸಕ ಸತೀಶ್ ಸೈಲ್ ದಿನದ 24 ಗಂಟೆಗಳಿಗೂ ಸಾರ್ವಜನಿಕರ ಕುಂದುಕೊರತೆಗೆ ಸ್ಪಂದಿಸಿ ಮಳೆಗಾಲದಲ್ಲಿ ಸಾರ್ವಜನಿಕರಿಂದ ಯಾವುದೇ ದೂರು ಬಾರದಂತೆ ಕ್ರಮ ವಹಿಸುವಂತೆ ಸೂಚಿಸಿದರು. ಮಳೆಗಾಲದಲ್ಲಿ ಮರಗಳು ಬಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗುವ ಸಾಧ್ಯತೆಗಳಿರುತ್ತವೆ. ವಿದ್ಯುತ್ ಕಂಬಗಳು ಉರುಳಿ ಬೀಳುತ್ತವೆ. ಇಂತಹ ಎಲ್ಲ ಸಂದರ್ಭದಲ್ಲಿ ಕೂಡಲೇ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಶಾಸಕ ಸೈಲ್ ಸೂಚನೆ ನೀಡಿದರು. ಹಾಗೆ ಕೋಣೆ ಗ್ರಾಮದ 33 ಕೆವಿ ಉಪವಿದ್ಯುತ್ ಕೇಂದ್ರವನ್ನು 110 ಕೆವಿ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಕಡಿಮೆ ಸ್ಥಳಾವಕಾಶದಲ್ಲಿ ಅಳವಡಿಸಲಾಗುವುದು. ನೂತನ ತಂತ್ರಜ್ಞಾನವನ್ನು ಬಳಕೆ ಮಾಡುವಂತೆ ಇಂಧನ ಸಚಿವರಿಗೆ ಹಾಗೂ ಹೆಸ್ಕಾಂ ಎಂಡಿ ರೋಷನ್ ರವರಿಗೆ ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಕಾರವಾರ ಕ್ಷೇತ್ರಕ್ಕೆ ವಿದ್ಯುತ್ ಸೌಲಭ್ಯ ಅಭಿವೃದ್ಧಿಪಡಿಸಲು 15 ಕೋಟಿ ಮಂಜೂರು ಮಾಡಿದ್ದಾರೆ. ಹಾಗೆ ಅಂಕೋಲಾ ಮತ್ತು ಕಾರವಾರದಲ್ಲಿ ಹೆಸ್ಕಾಂಗೆ ಇನ್ನೊಂದು ಹೆಚ್ಚುವರಿ ವಾಹನ ನೀಡುವಂತೆ ಮನವಿ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ರೋಶನಿ ಪೆಡ್ನೇಕರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮ್ಮ ಕಾರವಾರ ಜಿಲ್ಲೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KEB ಅವರಿಗೆ KPTCL ಅವರಿಗೆ ಕರೆದು ಈ ಒಂದು ಮಳೆಗಾಲದ ಬದಲು ಜನರಿಗೆ ಆಗುವ ತೊಂದರೆಗಳು ಅಥವಾ ರೋಡ್ನಲ್ಲಿ ಬೀಳುವಂಥ ಕಂಬಗಳ ಸಾಧ್ಯತೆಗಳಿರ್ತವೆ, ಗಿಡಗಳು ಮುರಿದು ವೈರ್ ಮೇಲೆ ಬೀಳುವಂಥ ಸಾಧ್ಯತೆ ಇರ್ತದೆ, ಮತ್ತು ಜನರಿಗೆ ಹೆಚ್ಚಿನ ಅಂಶ ಕರೆಂಟನ್ನು ಸಪ್ಲೈ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಂತ ಹೇಳ್ಕೊಂಡು ಇವತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಬಾಕಿ ಅವರ ಸ್ಟಾಫ್ ಮತ್ತು ಯೂನಿಯನ್ ಅವರಿಗೂ ಹೇಳಿದ್ದೇನೆ. ಈಗ ಇಲ್ಲಿ ಏನಾಗಿದೆ, ಕಾರವಾರದಲ್ಲಿ ನಾವು ಮೊದಲೇ ನಮ್ಮ ಮೀಟಿಂಗ್ನಲ್ಲಿ 5-6 ಕೆಲಸಗಳನ್ನು ಹೇಳಿದರು. ರೋಷನ್ ಅವರು ಇದ್ದರು, ಈ ಮೊದಲು ಅವರು CEO ಆಗಿದ್ದರು. ಅವರು ಒಳ್ಳೆಯ ಒಂದು ಕೆಲಸವನ್ನು ನಮಗೆ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮಗೆ ಸುಮಾರು 15 ಕೋಟಿಯ ಸ್ಯಾಂಕ್ಷನನ್ನು ಅವರು ಸಹ ಕೊಟ್ಟಿದ್ದಾರೆ. ಇವತ್ತು ಕಾರವಾರದಲ್ಲಿ 33 ಕೆವಿ ಇರುವಂಥ ಕೋಣೆ ಗ್ರಾಮದ ಒಂದು ಸಬ್ಸ್ಟೇಷನನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 110 ಕೆವಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಬಟ್ ಈ ನಾರ್ಮಲ್ ಕೇಸ್ ಅದನ್ನು ಮಾಡಲಿಕ್ಕೆ ಹೋದರೆ ಏನು ಟ್ರಾನ್ಸ್ಫಾರ್ಮರ್ ಮತ್ತು ಅಲ್ಲಿ ಹಾಕುವಂಥ ಸ್ಥಳದಲ್ಲಿ ಹಾಕಲಿಕ್ಕೆ ಹೋದರೆ ಅಲ್ಲಿ ಇರುವಂತಹ ಕೆಲವು ಆಫೀಸಿನ ಭಾಗ ಮತ್ತು ಕೆಲವು ಮನೆಗಳನ್ನು ಮತ್ತು ಸ್ಟೋರೇಜನ್ನು ಅಲ್ಲಿ ತೆಗಿಬೇಕಾಗ್ತದೆ. ಆದ್ದರಿಂದ ಹೊಸ ಮಾಡೆಲ್ ಬಂದಿದೆ, ಅದು GIS ಮಾಡೆಲ್, ಅಂದರೆ ಏನು ಸಾಮಗ್ರಿಗಳು ತಾಗ್ತಾವೆ ಹೆಚ್ಚು, ಅದನ್ನು ಸಣ್ಣದಾಗಿ ಕಾಂಪ್ಯಾಕ್ಟ್ ಆಗಿ ಮಾಡುವಂಥ ಒಂದು ಹೊಸ ಯೂನಿಟ್ ಬಂದಿದೆ. ಅದನ್ನು ಹಾಕಿಸ್ಲಿಕ್ಕೆ ಮೇಡಮ್ ಅವರು ಮತ್ತೆ ರಿಕ್ವೆಸ್ಟನ್ನು ಮಾಡಿದ್ದಾರೆ. ಆ ರಿಕ್ವೆಸ್ಟನ್ನು ನಾನು ಮಾನ್ಯ MD ರೋಷನ್ ಅವರಿಗೆ ಮತ್ತು MD ಅವರಿಗೂ ಎಲ್ಲರಿಗೂ ಇದ್ರ ಬಗ್ಗೆ, ಇಂಧನ ಸಚಿವರಿಗೂ ಇದ್ರ ಬಗ್ಗೆ ಹೇಳ್ತೇನೆ ಮತ್ತು ಅದನ್ನು ಮಾಡಿಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೊಂದು ಅವರ ಮಹಾಬೇಡಿಕೆ ಅಂದರೆ ಅದು ಏನಂತ ಹೇಳಿದರೆ, ಈ ಒಂದು 4 ತಿಂಗಳಿಗೆ ಅಂಕೋಲಾ ಮತ್ತು ಕಾರವಾರದಲ್ಲಿ ಈ ಮೊದಲು ಸಹ ಅವರು ಕೊಟ್ಟಿದ್ದಂಥ ಒಂದೊಂದು ವೆಹಿಕಲನ್ನು ಜೊತೆಗೆ ಒಂದೊಂದು ವೆಹಿಕಲ್ ಕೊಟ್ಟರೆ ಗಿಡಗಂಟಿಗಳನ್ನು ಕಟ್ ಮಾಡಿಸಿ ಅಥವಾ ಎಮರ್ಜೆನ್ಸಿಗೆ ರಾತ್ರಿ ಎಲ್ಲ ಅಟೆಂಡ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಅವರಿಗೆ ಕಟ್ಟುನಿಟ್ಟಾಗಿ ಒಂದು ಮಾತು ಹೇಳಿದ್ದೇನೆ, ಆದಷ್ಟು ತಾವು 24/7 ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಜನರ ಒಂದು ಮೆಚ್ಚುಗೆಗೆ ಪಾತ್ರವಾಗುವಂಥ ಕೆಲಸ ಮಾಡಿ. ನಿಮಗಿರೋದು ಕಷ್ಟ ಈ ಒಂದು 3 ತಿಂಗಳು, 4 ತಿಂಗಳು ಕಷ್ಟ ಇರ್ತಾದ್ರೆ 1 ತಿಂಗಳು ಮಳೆನೇ ಬರುವುದಿಲ್ಲ. ಆದರೆ ಈ ವಿದಿನ್ ದಿಸ್ 2 months ವಾಟ್ ಎವರ್ ಯು ಹ್ಯಾವ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ರಿಸಾಲ್ವ್ ಇಟ್ ವಿದೌಟ್ ಪಬ್ಲಿಕ್ ಕಂಪ್ಲೇಂಟ್ಸ್ ಅಂತ ಹೇಳಿದ್ದೇನೆ. ಅದನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದಾರೆ. ಮತ್ತು ತಾವೆಲ್ಲ ಸ್ಟಾಫ್ ಒಟ್ಟಿಗೆ ಒಂದ್ಸಲ ಮೀಟಿಂಗ್ ಮಾಡಿಸ್ತೇನೆ, ನಾನು ಮಾಡ್ತೇನೆ. ಇವತ್ತು ನಾನು ಅವರನ್ನು ಕರೆದು ಮಾತಾಡಿದ್ದೇನೆ. ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿ ಅಂತ ಅವರಿಗೆ ಹೇಳಿದ್ದೀನಿ. ನಮಸ್ಕಾರ.